ನಟಿ ರಮ್ಯಾ ರಾವ್ ಕೇಸ್ ಬಿಗ್ ಟ್ವಿಸ್ಟ್ ಕೊಟ್ಟಿರುವಂತಹ ಸಚಿವನ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಬಿಜೆಪಿ ನಾಯಕರಿಗೆ ನಡುಕ ಹುಟ್ಟಿಸಿದಂತಹ ಸಚಿವನ ಹೇಳಿಕೆ. ಈ ಹೇಳಿಕೆಯಿಂದ ಯತ್ನಾಳ್ ಬಣಕ್ಕೆ ಸಂತಸ ತಂದಿರಬಹುದು. ನಟಿ ರಮ್ಯಾ ರಾವ್ ಜೊತೆ ವಿಜಯೇಂದ್ರಗೆ ನಂಟಿದೆಯಂತೆ. ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತಹ ಕಾಂಗ್ರೆಸ್ ಪ್ರಭಾವಿ ಸಚಿವ. ಹಾಗಾದ್ರೆ ಆ ಪ್ರಭಾವಿ ಸಚಿವ ಯಾರು? ಎಸ್, ನಟಿ ರಮ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಟಿ ರಮ್ಯಾ 15 kg ಗೋಲ್ಡ್ ಅನ್ನ ಕಳ್ಳತನದಲ್ಲಿ ಸಾಗಾಟ ಮಾಡ್ತಾ ಇದ್ರು. ಅವರ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಯಾವುದೋ ಸ್ವಾಮೀಜಿ ಕೂಡ ತಗಲಾಕೊಂಡಿದ್ದ. ಈಗ ಸುತ್ತಿ ಬಳಸಿ ವಿಜಯೇಂದ್ರ ಅವರ ಹತ್ರ ಹೋಗ್ತಾ ಇದೆ ಈ ಒಂದು ಕೇಸ್. ವಿಜಯೇಂದ್ರ ಅವರ ಹೆಸರು ಕೂಡ ಈ ಒಂದು ಕೇಸ್ನಲ್ಲಿ ತಗಲಾಕೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರ ಬಣಕ್ಕೆ ಖುಷಿಯೋ ಖುಷಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇದೊಂದು ಪಾಯಿಂಟ್ ಇಟ್ಕೊಂಡು ಜಗಳ ಮಾಡಬಹುದು. ಕಾಂಗ್ರೆಸ್ ಬಗ್ಗೆ ಸುಮ್ಮನೆ ಟೀಕೆಯನ್ನ ಮಾಡಬೇಡಿ, ದಾಖಲೆ ಇದ್ರೆ ಆರೋಪ ಮಾಡಿ ಅಂತ ಹೇಳಿರುವಂತಹ ಬಿವೈ ವಿಜಯೇಂದ್ರನ ಮೇಲೆ ಗರಂ. ವಿಜೇಂದ್ರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ನಿಗಿ ಕೆಂಡ. ಕಾಂಗ್ರೆಸ್ ಸಚಿವರ ವಿರುದ್ಧ ಆರೋಪ ಮಾಡುವುದು ಎಷ್ಟು ಸರಿ? ವಿಜೇಂದ್ರಗೂ ಏನೋ ದುಬೈ ನಂಟಿದ್ಯಂತಲ್ಲ ಅಂತ ಹೇಳಿದ್ದಾರೆ. ಮರಿ ರಾಜ ಹುಲಿಗೆ ಮರಿ ಖರ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ಸಚಿವರ ಮೇಲೆ ಅನುಮಾನ ಇದ್ರೆ ಸಿಬಿಐಗೆ ಕೊಡಿ ಅಂತ ಹೇಳಿದ್ದಾರೆ. ಎಸ್, ಇದು ಹೆಂಗಾಗಿದೆ ಅಂತಂದ್ರೆ, ನೀನ್ ನನ್ನ ಮೇಲೆ ಕೆಸರಾಕು, ನಾನು ನಿನ್ ಮೇಲೆ ಕೆಸರಾಕ್ತೀನಿ ಅಂತ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಇಬ್ರು ಕೂಡ ಕೆಸರೆರಚಾಟವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ವಿಜಯೇಂದ್ರ ಅವರಿಗೆ ಹಾಕ್ತಾರೆ. ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನಿನಗೂ ದುಬೈಗೂ ಏನೋ ನಂಟಿದ್ಯಂತಲ್ಲಪ್ಪ, ಏನದು ಅಂತ ಕೇಳ್ತಾರೆ. ಈಗ ದುಬೈ ಸುದ್ದಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದು ರಮ್ಯಾ ರಾವ್ ಕೇಸ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಇದೇ ಸುಸಂದರ್ಭದಲ್ಲಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ರಾಜ್ಯಾಧ್ಯಕ್ಷನ ಕೂರ್ಚಿ ಯಾರ ಕೈ ಸೇರಬಹುದು. ಶತಾಯ ಗತಾಯ ವಿಜಯೇಂದ್ರ ಅವರ ಕೈಯಲ್ಲೇ ಇರಲಿಯಾ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಯಡಿಯೂರಪ್ಪ ಎಲ್ಲರನ್ನೂ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಈಗ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂತಹ ಈ ಒಂದೇ ಒಂದು ಹೇಳಿಕೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಿತ್ತುಕೊಳ್ಳುತ್ತದೆಯಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.